ಇಲ್ಲಿ ಸುಮಾರು 6 ವರ್ಷದ ಹಿಂದೆ ಮದುವೆಯಾಗಿದ್ದ ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಉಂಟಾಗಿ ಡೈವರ್ಸ್ಗಾಗಿ ಕೋರ್ಟ್ ಮೆಟ್ಟಿಲೇರಿದ್ದ ದಂಪತಿಗೆ ಕೋರ್ಟ್ನಲ್ಲೇ ಒಂದು ಮಾಡಿ ಕಳಿಸಿದ್ದಾರೆ. ಹೌದು, ನಾಗಮಣಿ ಆರ್ ಮತ್ತು ಹನುಮಂತರಾಜು ದಂಪತಿ ಒಂದಾಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ನಡೆದಿದ್ದು ದೊಡ್ಡಬಳ್ಳಾಪುರ ನ್ಯಾಯಾಲಯದಲ್ಲಿ. ನ್ಯಾಯಾಧೀಶರು ನಡೆಸುವ ಲೋಕ್ ಅದಾಲತ್ ಕಾರ್ಯಕ್ರಮದಲ್ಲಿ ಈ ಜೋಡಿಯನ್ನ ಯಶಸ್ವಿಯಾಗಿ ಮನವೊಲಿಸಿ ಪುನಃ ಇಬ್ಬರನ್ನ ದಾಂಪತ್ಯ ಜೀವನಕ್ಕೆ ಕಳುಹಿಸಿದ್ದಾರೆ. ಒಂದು ಗಂಡು ಮಗುವಿನ ಭವಿಷ್ಯವನ್ನ ನೆನೆದು ಜಿಲ್ಲಾ ಸತ್ರ ನ್ಯಾಯಾಧೀಶ ರಮೇಶ್ ದುರ್ಗಪ್ಪ ಏಕಬೇಟೆ ಮತ್ತು ಕಾನೂನು ತಂಡದಿಂದ ಈ ಕಾರ್ಯ ಸಾಧನೆ ಮಾಡಲಾಗಿದೆ. ಅಡ್ಡ ಬರಬೇಡಿ. ಇದು ಮಧ್ಯವರ್ತಿಗಳು ಇದರಿಂದ ಒಂದು ಸ್ವಲ್ಪ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು. ಸೊ ಇವಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೆಲ್ಲ ಹೋಗಿದೆ. ಸೊ ನಮ್ಮ ಇವರು ಪ್ರವೀಣ್ ಸರ್ ಆದಂಥ ಜಡ್ಜರು ಅವರು ನಮಗೆ ಇವತ್ತು ಒಂದು ಭಾಳಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ದೊಡ್ಡಬಳ್ಳಾಪುರ ಕೋರ್ಟಲ್ಲಿ. ಸೊ ನಾವು ಇನ್ನು ಮುಂದೆ ಚೆನ್ನಾಗಿ ಪಾಲ್ಗೊಂಡು ಹೋಗ್ತೀವಿ. ಇದರಿಂದ ಏನು ಕಲ್ತಿದ್ದೀವಿ ಅಂದರೆ ನಾವು ಮಧ್ಯವರ್ತಿಗಳು ಮಾತು ಕೇಳಿ ಬಂದು ಸೊ ನಾವು 6 ವರ್ಷ ಆಯಿತು ಮದುವೆಯಾಗಿ. ಸೊ 6 ವರ್ಷದಿಂದ ನಮ್ಮ ಜೀವನ ಚೆನ್ನಾಗೇ ಇತ್ತು. 1 ವರ್ಷದ ಮಗು 6 ವರ್ಷದ ಮಗು ಇದೆ, ಗಂಡು ಮಗು. ಸೊ ಮಧ್ಯವರ್ತಿಗಳು ಮಾತು ಕೇಳ್ಕೊಂಡು ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವಾಗ ನಾವು ಸರಿ ಹೋಗಿದ್ದೀವಿ. ನಾವು ಈ ಕೋರ್ಟ್ ಮುಖಾಂತರ ರಾಜಿಯಾಗಿ ನಾವು ಮತ್ತೆ ನಮ್ಮ ಜೀವನಕ್ಕೆ ಮದುವೆ ಜೀವನಕ್ಕೆ ಹೋಗ್ತಾ ಇದ್ದೀವಿ. ಖುಷಿ ಆಯಿತು. ಮುಂದೆ ಯಾವುದೇ ಕಾರಣಕ್ಕೂ ನಾವು ಈ ಕೇಸು ಮತ್ತು ಪೊಲೀಸು ಕೇಸು ಯಾವುದೇ ಆಗಲಿ ಕಾನೂನು ಇದ್ರಾಗೆ ಏನಕ್ಕೂ ಬರ್ದಂಗೆ ನಾವು ನಮ್ಮ ಜೀವನ ನಾವು ಇಟ್ಕೊಂಡು ನನ್ನ ಆಫೀಸ್ ಒಂದು ವರ್ಷದಿಂದ ಒಂದು ಮ್ಯಾಟ್ರಿಮೋನಿ ಕೇಸ್ ತಗೊಂಡು ನನ್ನ ಹತ್ರ ಬರ್ತಾರೆ. ನಮ್ಮ ಹನುಮಂತರಾಜು ಅವರ ಯಜಮಾನ ಸುಮಾರು 6 ವರ್ಷದಿಂದ ಮದುವೆ ಆಗಿದೆ. ನಮ್ಮ ದಂಪತಿಗೆ ಒಂದು ಗಂಡು ಮಗು ಇದೆ. ಹಂಗಾಗಿ ನನಗೆ ಡೈವರ್ಸ್ ಬೇಕು ಅಂತ ನನ್ನ ಆಫೀಸಿಗೆ ಬರ್ತಾರೆ. ಆವಾಗ ನಾನು ಡೈವರ್ಸ್ ಕೇಸ್ನ ಮಾನ್ಯ ಹಿರಿಯ ಶ್ರೇಣಿ ನ್ಯಾಯಾಲಯದಲ್ಲಿ MC 136/2024 ನಾನು ಪ್ರಕರಣ ದಾಖಲು ಮಾಡ್ತೀನಿ. ದಾಖಲು ಮಾಡಿದ ನಂತರ ಪ್ರತಿವಾದಿ ಹನುಮಂತರಾಜಿಗೆ ನೋಟಿಸು ಮಾನ್ಯ ನ್ಯಾಯಾಲಯದಿಂದ ಸರ್ವಾಗುತ್ತೆ. ಅದಾದ ನಂತರ ಇಬ್ಬರಿಗೂ ಮೀಡಿಯೇಷನ್ ರೆಫರ್ ಮಾಡಿಸ್ತೀನಿ. ಮೀಡಿಯೇಷನ್ ರೆಫರ್ ಮಾಡಿಸಿದಾಗ ಮಾನ್ಯ ಹಿರಿಯ ವಕೀಲರಾದಂಥ ನಿಸಾರುಲ್ಲಾ ಸಾಹೇಬರು ಇಬ್ಬರು ಬೋತ್ ಪಾರ್ಟೀಸ್ ಕುಂಡ್ರಿಸಿ ಮತ್ತೆ ಎದುರುದಾರರ ಹನುಮಂತರಾಜರ ಪರ ವಕೀಲರು ಮಂಜುನಾಥ್ ಅವರನ್ನು ಕುಂಡ್ರಿಸ್ಕೊಂಡು ನಮ್ಮ 4 ವರ್ಷ ಸಮ್ಮುಖದಲ್ಲಿ ದಂಪತಿಗಳನ್ನ ಒಂದು ಮಾಡಿ ಮಗುವಿನ ಮುಂದಿನ ಭವಿಷ್ಯದ ಬಗ್ಗೆ ಅವರಿಗೆ ಸುವಿವರವಾಗಿ ಮುಂದಿನ ಜೀವನದ ಬಗ್ಗೆ ಮತ್ತೆ ಮಗು ಭವಿಷ್ಯದ ಬಗ್ಗೆ ತಿಳಿಸಿದಾಗ ಇಬ್ಬರು ಪಾರ್ಟೀಸು ಏನೋ ನಮ್ಮ ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ತಪ್ಪಾಗಿದೆ, ಇನ್ನು ಮುಂದೆ ನಾವು ಚೆನ್ನಾಗಿ ನಾವು ದಾಂಪತ್ಯ ಮಾಡ್ಕೊಂಡು ಹೋಗ್ತೀವಿ, ಕಳಿಸ್ಕೊಡಿ ಅಂತ ಅವರು ಮನವರಿಕೆ ಮಾಡಿದಾಗ ಮಾನ್ಯ ಪ್ರವೀಣ್ ಸಾಹೇಬ್ರ ಮುಖಾಂತರ ಇವತ್ತು ವಿಶ್ವ ಮಹಿಳಾ ದಿನಾಚರಣೆ ಪ್ರಯುಕ್ತ ಇಬ್ಬರು ಒಂದಾಗಿದ್ದಾರೆ. ಮಾನ್ಯ ನ್ಯಾಯಾಲಯದ ಮುಂದೆ ಎಲ್ಲ ನ್ಯಾಯಾಧೀಶರು ಮತ್ತೆ ಎದುರುದಾರ ಪರ ವಕೀಲರಾದಂಥ ಮಂಜುನಾಥ್ ಅವರು ಮತ್ತೆ ಎಲ್ಲ ಕಕ್ಷಿದಾರರು ಸಮ್ಮುಖದಲ್ಲಿ ಒಂದು ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಇನ್ನು ಮುಂದೆ ಅವರ ದಾಂಪತ್ಯ ಜೀವನ ಹಿಂಗೆ ಏನಿವತ್ತು ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ದಂಪತಿ ಉಂಟಾಗಿರೋದ್ರಿಂದ ಆ ಮುಂದಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಎಲ್ಲರ ಪರವಾಗಿ ಮತ್ತೆ ನಾನು ಅವರ ವಕೀಲರಾಗಿ ಆಶೀರ್ವಾದ ಮಾಡ್ತೀನಿ. ಮತ್ತೆ ನಿಮ್ಮ ಹೆಸರು ಸರ್? ನನ್ನ ಹೆಸರು ವೆಂಕಟೇಶ್. ಆಗ ನಾನು ಮತ್ತೆ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ
ಎದುರುಗಾರನಾಗಿ ಮಾನ್ಯ ನ್ಯಾಯಾಲಯದಲ್ಲಿ ನಾನು ಅವರ ಮುಖಾಂತರ ನಾನು ಇರಬೇಕಾಗುತ್ತೆ ಹನುಮಂತರಾಜ್ ಅವರ ಪರವಾಗಿ. ಹಂಗಾಗಿ ಇವತ್ತು ಏನೋ ಒಳ್ಳೆ ಸಮಯ ಬಂತು. ನಮ್ಮ ವೆಂಕಟಾಚಲಪತಿ ಸರ್ ಮತ್ತೆ ಎಲ್ಲ ನ್ಯಾಯಾಧೀಶರುಗಳ